Hello friends, welcome to my continued video presentation on the topic role of functionaries in the paper Inclusive Education. Friends, in the previous videos we have discussed about role of teachers as well as role of parents. ಆತ್ಮೀಯ ಮಿತ್ರರೇ, ನಾವು ಹಿಂದಿನ ವಿಡಿಯೋದಲ್ಲಿ ಶಿಕ್ಷಕರ ಪಾತ್ರ ಮತ್ತು ಪೋಷಕರ ಪಾತ್ರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಸಮಾನ ಮನಸ್ಕರ ಪಾತ್ರ ಮತ್ತು ನಿರ್ವಾಹಕರ ಪಾತ್ರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಮಾನ ಮನಸ್ಕರ ಪಾತ್ರ, ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹೇಗೆ ಶಿಕ್ಷಕ ಮತ್ತು ಪೋಷಕರ ಪಾತ್ರ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಸಮನ್ವಯ ಶಿಕ್ಷಣವನ್ನ ಮುಖ್ಯವಾಹಿನಿಯಾದ ಸಮನ್ವಯ ಶಿಕ್ಷಣವನ್ನು ಯಶಸ್ವಿಗೊಳಿಸಲಿಕ್ಕೆ ಹೇಗೆಲ್ಲ ಶಿಕ್ಷಕರ ಪಾತ್ರ ನಿರ್ವಹಿಸ್ತಾರೆ, ಅದೇ ರೀತಿ ಪೋಷಕರ ಪಾತ್ರ ನಿರ್ವಹಿಸ್ತಾರೆ. ಸೊ ಅದೇ ರೀತಿ ಸಮಾನ ಮನಸ್ಕರ ಪಾತ್ರ ಕೂಡ ತುಂಬಾ ಮಹತ್ವದ್ದಾಗಿದೆ. ಸೊ ಇಲ್ಲಿ ನಾವು ಸಮಾನ ಮನಸ್ಕರ ಅಂತ ಹೇಳೋದಕ್ಕಿಂತ ಸ್ನೇಹಿತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸ್ನೇಹಿತರು ಯಾವ ರೀತಿ ಅಂಗವಿಕಲರಿಗೆ ಸಹಾಯವನ್ನ ಮಾಡ್ತಾರೆ, ಯಾವ ರೀತಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿಯನ್ನ ತಿಳ್ಕೋಣ. ಫ್ರೆಂಡ್ಸ್, ಆಸ್ ದ ರೋಲ್ ಆಫ್ ಪೇರೆಂಟ್ಸ್ as well as teacher play an important role, likewise the role of peers are also play an important role. So here we can use friends similar to word peers or peer group. Okay, so friends, we know that the students feel very happy to spend their time with their friends because they feel joyous or they will enjoy to share many experiences with friends. Even some of the experience which cannot be expressed in front of their teachers as well as in front of their parents can be expressed in front of peer group because they will have some emotional relationship between the individuals. So here the role of peers in inclusive schools can never be stressed enough. The interaction that takes place among peer groups has a great impact on emotional, social and academic progress. When the child has good experience with peers, it creates excitement and develops attachment to school life, especially for those that are differently abled. ಅಂದ್ರೆ ಯಾವಾಗ್ಲೂ ನಾವು ಅಂದ್ರೆ ಯಾವುದೇ ವಿದ್ಯಾರ್ಥಿ ಇರ್ಬೋದು, ಸ್ನೇಹಿತರೊಂದಿಗೆ ಕಾಲ ಕಳೆಯಲಿಕ್ಕೆ ತುಂಬಾನೇ ಇಷ್ಟಪಡ್ತಾನೆ. ಹಲವಾರು ವಿಷಯಗಳನ್ನ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಪಡ್ತಾನೆ. ಯಾವುದೇ ರೀತಿಯಾದಂತಹ ಒಂದು ಹೆಸಿಟೇಷನ್ ಇಲ್ಲದೆ ಹಂಚ್ಕೊಳ್ತಾನೆ. ಯಾವುದೇ ವಿಷಯವನ್ನ ಶಿಕ್ಷಕ ಮತ್ತು ಪೋಷಕರ ನಡುವೆ ಹಂಚ್ಕೊಳ್ಳದೆ ಇರತಕ್ಕಂಥ ವಿಷಯವನ್ನು ಕೂಡ ಸ್ನೇಹಿತರೊಂದಿಗೆ ಹಂಚ್ಕೊಳ್ತಾರೆ. ಯಾಕೆ ಅಂತಂದ್ರೆ ಒಂದು ರೀತಿಯಾದಂತಹ ಸ್ನೇಹಿತರೊಂದಿಗೆ ಒಂದು ರೀತಿಯಾದಂತಹ ಬಾಂಧವ್ಯ ವೃದ್ಧಿಯಾಗಿರ್ತದೆ, ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇರೋದಿಲ್ಲ. ಸೊ ಹಾಗಾಗಿ ಧೈರ್ಯವಾಗಿ, ಅಂದ್ರೆ ಯಾಕೆ ಅಂತಂದ್ರೆ ಅವರೊಂದಿಗೆ ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಸಂಬಂಧ ಬೆಳೆದಿರ್ತದೆ ಸ್ನೇಹಿತರ ಜೊತೆಗೆ. ಸೊ ಹಾಗಾಗಿ ಇಲ್ಲೂ ಕೂಡ ಅಂಗವಿಕಲರ ಬೆಳವಣಿಗೆಯಲ್ಲಿ ಕೂಡ ನಾವು ಅಥವಾ ಸಮನ್ವಯ ಶಿಕ್ಷಣದಲ್ಲಿ ಇವರ ಸ್ನೇಹಿತರ ಪಾತ್ರ ಕೂಡ ಪ್ರಮುಖವಾಗಿ ತನ್ನ ಪಾತ್ರವನ್ನು ನಿರ್ವಹಿಸ್ತದೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಶಾಲೆಗಳಲ್ಲಿ ಸಮಾನ ಮನಸ್ಕರ ಪಾತ್ರವನ್ನ ಒತ್ತಿ ಹೇಳಲಾಗ್ತಾ ಇಲ್ಲ. ಆದ್ರೆ ಸಮಾನ ಮನಸ್ಕ ಗುಂಪುಗಳ ನಡುವೆ ಏನು ನಡೀತಕ್ಕಂಥ ಸಂವಹನ ಇದೆಯಲ್ಲ, ಅದು ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಯ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀರ್ತದೆ. ಸೊ ಯಾಕೆ ಅಂತಂದ್ರೆ ಯಾವಾಗಲೂ ಒಂದು ಉತ್ತಮವಾದಂತಹ ಅನುಭವವನ್ನ ಪಡಿತಾರೆ. ಸ್ನೇಹಿತರ ಜೊತೆಗೆ ಇದ್ದಾಗ ಉತ್ತಮವಾದಂತಹ ಅನುಭವವನ್ನ ಪಡೆಯೋದ್ರಿಂದ ಅದು ಅವರಲ್ಲಿ ಒಂದು ಉತ್ಸಾಹವನ್ನು ಸೃಷ್ಟಿಸುತ್ತದೆ. ಸೊ ಹಾಗಾಗಿ ವಿಶೇಷವಾಗಿ ವಿಕಲಚೇತನರಿಗಾಗಿ ಶಾಲಾ ಜೀವನದೊಂದಿಗೆ ಬಾಂಧವ್ಯವನ್ನ ಇದು ಬೆಳೆಸಿಕೊಳ್ಳೋದ್ರಿಂದ ಇವರ ಪಾತ್ರ ತುಂಬಾ ಪ್ರಮುಖವಾದಂಥದ್ದು. ಸೊ ಮೊದಲನೇದಾಗಿ ಹೇಗೆ ಪ್ರಮುಖ ಆಗ್ತದೆ, ಯಾವ ರೀತಿ ಪ್ರಭಾವ ಬೀರ್ತಾರೆ ಅಂತಂದ್ರೆ, ಮೊದಲನೇದಾಗಿ ಸ್ನೇಹಿತರು ಶೈಕ್ಷಣಿಕವಾಗಿ ಸಾಕಷ್ಟು ಬೆಂಬಲವನ್ನ ನೀಡ್ತಾರೆ. ದ peer group or the friends always support
their friends academically. Okay, so academically means the students are often more willing to accept help from peers than teachers. So many times the more advanced peers act as a supplementary teachers in inclusive classroom. That means sometimes if the student doesn't understand anything, he will hesitate to clear his doubts, his or her doubts with the teacher. But with this friend, he willingly ask or we willingly try to clarify his or her doubts without hesitation. He will ask his he will try to clarify his doubts. So with that we can say that the peer group always help to any individual. Likewise, for disabled individual also, the peer group help them with various aspects with respect to academic activities. Okay, so for that reason the peer group are considered as supplementary teachers in inclusive classroom, because they will have a strive for inclusion requires strategic peer support interventions. Some of the following innovative ways are there in which peer support can be used to meet the instructional needs of students who are differently abled, which will be discussed in the next slide. Okay, so andre ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಶಿಕ್ಷಕರಿಗಿಂತ ಸಮಾನ ಮನಸ್ಕರಿಂದ ಸಹಾಯವನ್ನು ಸ್ವೀಕರಿಸಲು ಹೆಚ್ಚು ಸಿದ್ಧರಿರ್ತಾರೆ. ಸೊ ಹಾಗಾಗಿ ಅನೇಕ ಬಾರಿ ಅವರು ಒಂದು ಪೂರಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ. ಏನೋ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅವರು ಶಿಕ್ಷಕರೊಂದಿಗೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಿಂಜರಿತಾರೆ. ಆದ್ರೆ ಸ್ನೇಹಿತರೊಂದಿಗೆ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ದೇನೆ ಅವ್ರಿಗೆ ಏನೇ ಗೊತ್ತಾಗದೆ ಇದ್ರೆ ಅಥವಾ ಏನೇ ಡೌಟ್ಸ್ ಇದ್ರೆ ಸೊ ಅದನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ತಮ್ಮ ಏನೆಲ್ಲ ಡೌಟ್ಸ್ಗಳಿರ್ತದೆ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ತರಗತಿಗಳಲ್ಲಿ ನಾವು ಏನು ಸಮಾನ ಮನಸ್ಕರನ್ನ ಪೂರಕ ಶಿಕ್ಷಕರು ಅಂತೇಳಿ ಕೂಡ ಕರಿಬಹುದಾಗಿದೆ. ಸೊ ಹಾಗಾಗಿ ಇಲ್ಲಿ ಸಮನ್ವಯ ಶಿಕ್ಷಣದಲ್ಲಿ ಈ ಸಮಾನ ಮನಸ್ಕರ ಬೆಂಬಲದ ತುಂಬಾ ಅವಶ್ಯಕತೆ ಇದೆ. ಸೊ ಹಾಗಾಗಿ ವಿಕಲಚೇತನರಾದ ವಿದ್ಯಾರ್ಥಿಗಳ ಬೋಧನಾ ಅಗತ್ಯತೆಗಳನ್ನು ಪೂರೈಸಲು ಸಮಾನ ಮನಸ್ಕರ ಬೆಂಬಲವನ್ನು ಬಳಸಬಹುದಾದ ನವೀನ ವಿಧಾನಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಸೊ ಯಾವುದ್ಯಾವುದು ಆ ನವೀನ ವಿಧಾನಗಳಂತೇಳಿ ನೋಡಿದರೆ, ಮೊದಲನೇದು ಸಹಯೋಗದ ಕಲಿಕೆ, ಕೊಲಾಬರೇಟಿವ್ ಲರ್ನಿಂಗ್. ಸೊ this collaborative learning also used by the teacher. Even the peer groups also use this collaborative learning. So this collaborative learning is an educational approach that involves groups of students working together to solve a problem or to complete a task or to create a product. It is nothing but a strategy that is used to reinforce skills taught by the teacher, which allows time for practice, review, and opportunities to use higher level thinking skills. See, we can see a good result when we give any problem to peer group. If we allot a group work, definitely the result will be ultimate, or it will be we can see a complete result. So we can give any task to a group. The group will work for that to complete a task. ಓಕೆ, ಅಂದ್ರೆ ಇಲ್ಲಿ ಸಹಯೋಗದ ಕಲಿಕೆಯು ಇದು ಒಂದು ಶೈಕ್ಷಣಿಕ ವಿಧಾನವಾಗಿದ್ದು ಸಮಸ್ಯೆಯನ್ನು ಪರಿಹರಿಸಲು, ಕಾರ್ಯವನ್ನು ಪೂರ್ಣಗೊಳಿಸಲು ಅಥವಾ ಉತ್ಪನ್ನವನ್ನು ರಚಿಸಲು ಒಟ್ಟಿಗೆ ಕೆಲಸ ಮಾಡುವ ವಿದ್ಯಾರ್ಥಿಗಳ ಗುಂಪನ್ನ ಇದು ಒಳಗೊಂಡಿರ್ತದೆ. ನೀವು ನೋಡಿರ್ಬೋದು, ಒಬ್ಬನೇ ಇದ್ದಾಗ ಹೇಗೆ ಕೆಲಸ ಮಾಡ್ತಾನೆ, ಅದೇ ಗುಂಪಿನಲ್ಲಿದ್ದಾಗ ಹೇಗೆ ಕೆಲಸ ಮಾಡ್ತಾನೆ. ಗುಂಪಿನಲ್ಲಿದ್ದಾಗ ಒಂದು ಉತ್ಸಾಹ ಇರ್ತದೆ, ಹುರುಪು ಇರ್ತದೆ. ಸೊ ಹಾಗಾಗಿ ಅದರ ಫಲಿತಾಂಶ ಯಾವಾಗಲೂ ಧನಾತ್ಮಕವಾಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಸಮನ್ವಯ ಶಿಕ್ಷಣದಲ್ಲೂ ಕೂಡ ಹಾಗೆ ಆಗ್ತದೆ. ಯಾವುದೇ ಅಂಗವಿಕಲ ವಿದ್ಯಾರ್ಥಿ ಒಂದು ಗುಂಪಿನಿಂದ ಅಥವಾ ಸಮಾನ ಮನಸ್ಕರೊಡನೆ ಒಂದು ಕಾರ್ಯವನ್ನ ನಿರ್ವಹಿಸಿದರೆ ಅದರ ಫಲಿತಾಂಶ ಯಾವಾಗಲೂ ಧನಾತ್ಮಕವಾಗಿರ್ತದೆ. ಸೊ ಹಾಗಾಗಿ ಇವರ ಒಂದು ಸಮಾನ ಮನಸ್ಕರ ಪಾತ್ರ ಇಲ್ಲಿ ತುಂಬಾ ಮಹತ್ವದ್ದಾಗಿದೆ. ಸೊ ಇದು
ಶಿಕ್ಷಕನು ಕಲಿಸಿದ ಕೌಶಲ್ಯಗಳನ್ನು ಬಲಪಡಿಸಲು ಬಳಸುವ ತಂತ್ರವಾಗಿದೆ. ಇದು ಅಭ್ಯಾಸ, ವಿಮರ್ಶೆ ಮತ್ತು ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯಗಳನ್ನ ಬಳಸಲು ಅವಕಾಶವನ್ನ ಇದು ಅನುಮತಿಸುತ್ತದೆ. ನಂತರ ಕ್ರಾಸ್ ಏಜ್ ಪೀರ್ ಸಪೋರ್ಟ್. ಸೊ ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಸೊ ಇಲ್ಲಿ ನಾವು ನೋಡ್ತೇವೆ ಯಾವುದೇ ಒಂದು ಶಾಲೆಯಲ್ಲಿ ಏನು ಹಿರಿಯ ವಿದ್ಯಾರ್ಥಿಗಳಿರ್ತಾರೆ, ಕಿರಿಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂತಹ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾರೆ. ಅದು ಎಲ್ಲ ರೀತಿಯಲ್ಲಿ ಆಗಿರಬಹುದು, ಅದು ಶೈಕ್ಷಣಿಕವಾಗಿ ಆಗಿರಬಹುದು, ಸಾಂಸ್ಕೃತಿಕವಾಗಿ ಆಗಿರಬಹುದು, ದೈಹಿಕವಾಗಿ ಆಗಿರಬಹುದು, ಮತ್ತು ಈ ಭಾವನಾತ್ಮಕವಾಗಿ ಆಗಿರ್ಬೋದು. ಸಾಕಷ್ಟು ರೀತಿಯಾದಂತಹ ಸಹಕಾರವನ್ನ ನೀಡ್ತಾ ಇರ್ತಾರೆ, ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಸೊ ಇದಕ್ಕೆ ಕ್ರಾಸ್ ಏಜ್ ಪೀರ್ ಸಪೋರ್ಟ್ ಅಂತೇಳಿ ನಾವು ಕರಿತೇವೆ. we can see that it is another type of strategy that assist with learning in the general educational setting. ಇದು ಸಾಮಾನ್ಯ ತರಗತಿಯಲ್ಲೂ ಕೂಡ ನಾವು ನೋಡಬಹುದು. we can see this type of setting in normal schools also. Always the senior students will give guidance to junior students. Okay, that means usually the high school age students who provide instructional support for elementary or lower class students. It may be academically, culturally, physically or emotionally. Always the senior students will give guidance to junior students. So this type of support is known as academic support from the peer group to an individual, especially to disabled individual. ಸೊ ಅಂದ್ರೆ ಇದು ಒಂದು ಸಾಮಾನ್ಯ ಶೈಕ್ಷಣಿಕ ಸನ್ನಿವೇಶದಲ್ಲಿ ಕಲಿಕೆಗೆ ಸಹಾಯ ಮಾಡತಕ್ಕಂಥ ತಂತ್ರವಾಗಿದ್ದು, ಇದು ಸಾಮಾನ್ಯವಾಗಿ ವಯಸ್ಸಾದ ವಿದ್ಯಾರ್ಥಿಗಳನ್ನ ಒಳಗೊಂಡಿರುತ್ತದೆ. ಸೊ ಸಾಮಾನ್ಯವಾಗಿ ಅಂದ್ರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಪ್ರಾಥಮಿಕ ಅಥವಾ ಕೆಳವರ್ಗದ ವಿದ್ಯಾರ್ಥಿಗಳಿಗೆ ಬೋಧನಾ ಬೆಂಬಲವನ್ನ ಒದಗಿಸ್ತಾರೆ. ಈಗೇನೋ ಡೌಟ್ಸ್ ಇದ್ರೆ ಏನ್ ಮಾಡ್ತಾರೆ, ಅವರು ಫಸ್ಟ್ ಹೋಗಿ ಸೀನಿಯರ್ಸ್ ಅನ್ನ ಕೇಳ್ತಾರೆ, ಹಿರಿಯರನ್ನ ಕೇಳ್ತಾರೆ. ಈಗ ನಾವೇ ನೋಡ್ಬೋದು, ಮನೆಯಲ್ಲಿ ಇಬ್ರು ಅಣ್ಣ ತಮ್ಮ ಇದ್ದಾರೆ ಅಂತಂದ್ರೆ ತಮ್ಮನಿಗೆ ಏನಾದ್ರು ಡೌಟ್ ಬಂದಾಗ ಅಣ್ಣನನ್ನ ಕೇಳ್ತಾನೆ, ಅಣ್ಣ ಅವನಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ನೀಡ್ತಾನೆ. ಸೊ ಇದೇ ರೀತಿಯಾದಂತಹ ಒಂದು ಅಂಶವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸೊ ನೆಕ್ಸ್ಟ್ ಎಮೋಷನಲ್ ಸಪೋರ್ಟ್, ಭಾವನಾತ್ಮಕ ಬೆಂಬಲ. ಯಾಕೆ ನಾವು ಗುಂಪಿನಲ್ಲಿ ಒಂದು ಕಾರ್ಯವನ್ನು ನೀಡಿದ್ರೆ ಅದು ಯಶಸ್ಸು ಸಿಗ್ತದೆ ಅಥವಾ ಧನಾತ್ಮಕ ಫಲಿತಾಂಶ ನೋಡಬಹುದು ಅಂತಂದ್ರೆ, ಯಾಕಂತಂದ್ರೆ ಅಲ್ಲಿ ಭಾವನಾತ್ಮಕವಾದಂತಹ ಒಂದು ಬೆಸುಗೆ ಇರ್ತದೆ. ಅಲ್ಲಿ ವಿ ಕ್ಯಾನ್ ಸಿ ದ ಎಮೋಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಫ್ರೆಂಡ್ಸ್. So it plays an important factor. Always the peer group support the disabled individuals emotionally. So there is a clear emotional benefit of positive social interaction on every learner. It is very essential. Okay, social interaction should be in a classroom environment. Okay, every child wants to feel accepted and be a part of peer groups. It can create a sense of belonging inside an inclusive classroom. When children who are differently abled feel the acceptance from their peers at school, they tend to exhibit certain level of motivation and the urge to be engaged in educative process. ಅಂದ್ರೆ ಪ್ರತಿಯೊಬ್ಬ ಕಲಿಯುವವರ ಮೇಲೆ ಸಕಾರಾತ್ಮಕ ಸಾಮಾಜಿಕ ಸಂವಹನದ ಸ್ಪಷ್ಟ ಭಾವನಾತ್ಮಕ ಪ್ರಯೋಜನವಿದೆ. ಇದು ತುಂಬಾ ಅವಶ್ಯಕ ಇದೆ. ಭಾವನಾತ್ಮಕವಾದಂತಹ ಒಂದು ಪ್ರಯೋಜನವನ್ನು ನೋಡಬೇಕಾಗಿದೆ. ಯಾಕೆಂತಂದ್ರೆ ಮಗುಗೆ ಅನಿಸ್ಬೇಕು, ಈಗ ಅಂಗವಿಕಲ ಮಗು ನಾನು ಸ್ವೀಕರಿಸಲ್ಪಟ್ಟಿದ್ದೇನೆ, ಬೇರೆಯವರು ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನನ್ನ ಸ್ವೀಕರಿಸಿದ್ದಾರೆ, ನಾನು ಅವ್ರಿಗಿಂತ ಭಿನ್ನವಾಗಿಲ್ಲ, ಸೊ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗಿದೆ. ಸೊ ಅದು ಯಾವ ರೀತಿ ಅಂತಂದ್ರೆ ಭಾವನಾತ್ಮಕವಾಗಿ ಅವರನ್ನ ಸ್ವೀಕರಿಸೋದ್ರ ಮೂಲಕ ಒಂದು ಭಾವನಾತ್ಮಕ ಬೆಂಬಲವನ್ನ ತೋರಿಸಬೇಕಾಗ್ತದೆ. Never the disabled individual should feel that I am different from others. If they provide emotional support, definitely the disabled individual motivate automatically towards the learning process. Then social support, samajika bembala. So it is also a very important factor. So peer group is the basic agent through which children develop their social skills. See, development of social skills also very essential. Okay, we oftenly say that it is the duty of a teacher who has to develop the social skills. So the teacher has to provide an opportunity
to develop social skills. How? By allowing the students to work together, allowing the students to work in a group, then only they will develop so many social skills. Okay, they feel that they belong to that particular group, belongingness or sharing of emotions. So many things can be developed which are considered as social skills that will be developed by the peer groups. Often the differently able children have poor social skills due to stigmatization of such students, leading to segregation. Okay, it is in this aspect that the peer groups and interactions among peers become crucial to achieve the goal of social inclusion in schools. They feel, yes, I am also same as those students. This nature should be inculcated by the peer groups. Okay, ಅಂದ್ರೆ ಇಲ್ಲಿ ಸಮಾನ ಮನಸ್ಕ ಗುಂಪು ಮಕ್ಕಳ ತಮ್ಮ ಸಾಮಾಜಿಕ ಕೌಶಲ್ಯನ ಅಭಿವೃದ್ಧಿಪಡಿಸುವ ಮೂಲಭೂತ ಏಜೆಂಟ್ ಆಗಿದೆ. ಸಾಮಾಜಿಕ ಕೌಶಲ್ಯಗಳು ಸಾಕಷ್ಟಿದೆ, ಅದನ್ನು ಹೇಗೆ ಬೆಳೆಸಬೇಕು? ನಾವು ಸಾಮಾನ್ಯ ಹೇಳ್ತೀವಿ ಮಕ್ಕಳಲ್ಲಿ ಸಾಮಾಜಿಕ ಕೌಶಲ್ಯನ ಬೆಳೆಸಬೇಕು, ಯಾರೋ ಶಿಕ್ಷಕರು ಬೆಳೆಸಬೇಕು ಅಂತ ಹೇಳ್ತೀವಿ. ಶಿಕ್ಷಕರು ಹೇಗೆ ಬೆಳೆಸಬೇಕು? ಸೊ ವಿದ್ಯಾರ್ಥಿಗಳನ್ನ ಒಟ್ಟೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ನೀಡುವುದರ ಮೂಲಕ, ಗುಂಪು ಚಟುವಟಿಕೆಗೆ ಅವಕಾಶ ಮಾಡೋದ್ರ ಮೂಲಕ, ಕೆಲವೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ ಅವರಲ್ಲಿ ಈ ಸಾಮಾಜಿಕ ಕೌಶಲ್ಯಗಳನ್ನ ಬೆಳೆಸಬಹುದಾಗಿದೆ. ಸೊ ಹಾಗಾಗಿ ನಾವು ಸಮಾನ ಮನಸ್ಕ ಗುಂಪನ್ನ ಸಾಮಾಜಿಕ ಕೌಶಲ್ಯ ಬೆಳೆಸುವ ಅಥವಾ ಅಭಿವೃದ್ಧಿಪಡಿಸುವ ಮೂಲಭೂತ ಏಜೆಂಟ್ ಅಂತೇಳಿ ನಾವು ಕರಿತೇವೆ. ಸೊ ಹಾಗಾಗಿ ವಿಕಲಚೇತನ ಮಕ್ಕಳು ಕೂಡ ಅಂತಹ ವಿದ್ಯಾರ್ಥಿಗಳೊಂದಿಗೆ ಬೆರೆತಾಗ ಅವರು ಹಲವಾರು ಸಾಮಾಜಿಕ ಕೌಶಲ್ಯಗಳನ್ನ ಹೊಂದುತ್ತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನು ಸಮನ್ವಯ ಶಾಲೆಗಳಲ್ಲಿ ಏನು ಸಾಮಾಜಿಕ ಒಳಗೊಳ್ಳುವಿಕೆ ಗುರಿಯನ್ನ ಸಾಧಿಸಲು ಸಮಾನ ಮನಸ್ಕರ ಗುಂಪು ಒಂದು ನಿರ್ಣಾಯಕವಾದಂಥ ಪಾತ್ರವನ್ನ ನಿರ್ವಹಿಸ್ತದೆ. ದೆನ್ ಸ್ಟ್ರಾಟಜಿ, ತಂತ್ರ. ಸೊ ಇಲ್ಲಿ ಒಂದು ತಂತ್ರವನ್ನ ಹೇಳ್ಬೋದು ನಾವು. ಆ ತಂತ್ರವೇ ಪೀರ್ ಮಾಡೆಲಿಂಗ್ ಅಂತೇಳಿ ಕರಿತೇವೆ. ವಿ ಕ್ಯಾನ್ ಯೂಸ್ ಎ ಸ್ಟ್ರಾಟಜಿ ವಿಚ್ ಈಸ್ ನೇಮ್ಡ್ as peer modeling. What do you mean by peer modeling? This is a strategy which is employed formally by schools to enhance social peer support. So in the last slide I told that the peer group should provide a social support. How? By using a strategy which is known as peer modeling. Peer modeling is a strategy that provides children with the opportunity to learn social skills from typically developing peers through games and activities which I already told. ಸೊ ಇದು ಪೀರ್ ಮಾಡ್ಲಿಂಗ್ ಅನ್ನೋದು ಒಂದು ಸಾಮಾಜಿಕ ಸಮಾನ ಮನಸ್ಕ ಬೆಂಬಲವನ್ನ ಹೆಚ್ಚಿಸಲು ಶಾಲೆಗಳಲ್ಲಿ ಔಪಚಾರಿಕವಾಗಿ ಬಳಸ್ತಕ್ಕಂಥ ಒಂದು ನಿರ್ದಿಷ್ಟ ಕಾರ್ಯತಂತ್ರವಾಗಿದೆ. ಸೊ ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಕೆಲವೊಂದು ಆಟಗಳ ಮೂಲಕ ಅಥವಾ ಚಟುವಟಿಕೆಗಳ ಮೂಲಕ ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಸಮಾನ ಮನಸ್ಕರಿಂದ ಸಾಮಾಜಿಕ ಕೌಶಲ್ಯಗಳನ್ನ ಕಲಿತಕ್ಕಂಥ ಅವಕಾಶವನ್ನ ಮಕ್ಕಳಿಗೆ ಒದಗಿಸ್ತಕ್ಕಂಥ ತಂತ್ರ ಆಗಿದೆ. ದೆನ್ ಫಿಸಿಕಲ್ ಸಪೋರ್ಟ್, ದೈಹಿಕ ಬೆಂಬಲ, ಇದು ತುಂಬಾ ಅವಶ್ಯಕ. Physical support is also very essential. Physically impaired students often face so many sorts of problems in maneuvering in and around the classrooms and schools. So the peer group will help in such area, can be provided to the students just to tend to be more willing to accept help than the teachers. You see, for example, if a physically disabled student will face so many sorts of problem while entering to the classroom, or while going to the washroom, or while going to the library or other rooms, he or she may feel so many sorts of problems in movement. Even the blind individual or hearing impaired student, so many sorts of problems will face so many challenges or so many problems. To overcome by those problems, the peer group may help. They took
those disabled individual to washroom or to some other room. In various sorts they can help. So this is known as physical support. ಅಂದ್ರೆ ದೈಹಿಕ ಬೆಂಬಲ ಇರ್ತಕ್ಕಂಥದ್ರೆ ದೈಹಿಕವಾಗಿ ದುರ್ಬಲಗೊಂಡ ವಿದ್ಯಾರ್ಥಿಗಳು ಆಗಾಗ್ಗೆ ತರಗತಿಗಳು ಮತ್ತು ಶಾಲೆಗಳ ಸುತ್ತಮುತ್ತ ಕುಶಲತೆಯಿಂದ ಸಮಸ್ಯೆಗಳನ್ನ ಎದುರಿಸುತ್ತಾರೆ. ಅನೇಕ ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಈಗ ಒಬ್ಬ ದೈಹಿಕ ಅಂಗವಿಕಲ ವ್ಯಕ್ತಿ ಕಾಲಲ್ಲಿ ಏನೋ ಸಮಸ್ಯೆ ಇರ್ತದೆ, ಅವನಿಗೆ ಓಡಾಡ್ಲಿಕ್ಕೆ ತೊಂದರೆ ಇರ್ತದೆ. ಸೊ ಅವನು ಶಾಲೆಗಳ ಒಳಗೆ ಮೆಟ್ಲು ಹತ್ತಲಿಕ್ಕೆ ಅವನಿಗೆ ತೊಂದರೆ ಇರ್ತದೆ, ಅಥವಾ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ತೊಂದರೆ ಇರ್ತದೆ. ಸೊ ಅಂತ ಸಂದರ್ಭದಲ್ಲಿ ಏನು ಸಮಾನ ಮನಸ್ಕರು ಅವ್ರನ್ನ ಕರ್ಕೊಂಡು ಹೋಗ್ಬೋದು, ಅಥವಾ ಕಣ್ ಕಾಣೋದಿಲ್ಲ. ಸೊ ಅಂತವ್ರನ್ನ ಸರಿಯಾದ ಜಾಗಕ್ಕೆ ಕೂರಿಸ್ತಕ್ಕಂಥದ್ದು, ಅವ್ರಿಗೇನು ಬೇಕು ಬೇಡ ಅದನ್ನ ಒದಗಿಸ್ತಕ್ಕಂಥದ್ದು, ಇದನ್ನೆಲ್ಲ ಮಾಡೋದ್ರ ಮೂಲಕ ಅವರಿಗೆ ದೈಹಿಕ ಬೆಂಬಲವನ್ನ ನೀಡೋದ್ರ ಮೂಲಕ ಅವರಲ್ಲೂ ಕೂಡ ಒಂದು ಉತ್ತಮವಾದಂತಹ ಕಲಿಕೆಯನ್ನ ಉಂಟು ಮಾಡಬಹುದಾಗಿದೆ. ಈ ರೀತಿಯಾಗಿ ಹಲವಾರು ರೀತಿಯಾಗಿ ನಾವು ಏನು ಸಮಾನ ಮನಸ್ಕರು ಅವರಲ್ಲಿ ಒಂದು ಏನು ಅಭಿಪ್ರೇರಣೆಯನ್ನ ಕಲಿಕೆಯ ಕಡೆಗೆ ಅಥವಾ ಇನ್ನಿತರ ಚಟುವಟಿಕೆ ಕಡೆಗೆ ಅಭಿಪ್ರೇರಣೆಯನ್ನ ಉಂಟು ಮಾಡಬಹುದಾಗಿದೆ. ಸೊ ದಿಸ್ ಇಸ್ ಅಬೌಟ್ ಹೌ ದ peer groups play their role. Okay, then let us see the role of administrators. ನಿರ್ವಾಹಕರ ಪಾತ್ರ ಅಂದ್ರೆ ಒಂದು ಶಾಲೆಯ ಅಥವಾ ಒಂದು ವಿದ್ಯಾಸಂಸ್ಥೆಯ ಮುಖ್ಯಸ್ಥರ ಪಾತ್ರ ಏನು. ಸೊ ಇದು ಕೂಡ ಬಹಳ ಅವಶ್ಯಕವಾಗಿದೆ. ಇವರ ಪಾತ್ರ ಕೂಡ ತುಂಬಾ ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತದೆ. ಹೇಗೆ ಅಂತೇಳಿ ನಾವು ಈಗ ನೋಡೋಣ. ಲೆಟ್ us see how the role of administrator play their role. So there are three themes that revolve around the role of administrators, which share the common goal of uniting members of the school community in some form of fashion, while still recognizing and respecting individual differences. Now ನೋಡ್ತೇವೆ, see there are lot of differences are there, but even the differences between the teachers and students, between the teachers and a community. So these individual differences can be overcome by these administrators. Okay, ಅಂದ್ರೆ ಇಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನ ಗುರುತಿಸುವ ಮತ್ತು ಗೌರವಿಸುವ ಶಾಲಾ ಸಮುದಾಯದ ಸದಸ್ಯರನ್ನ ಯಾವುದಾದರೂ ರೂಪದಲ್ಲಿ ಅಥವಾ ಶೈಲಿಯಲ್ಲಿ ಒಗ್ಗೂಡಿಸುವ ಸಾಮಾನ್ಯ ಗುರಿಯನ್ನ ಹಂಚಿಕೊಳ್ಳತಕ್ಕಂಥ ಆಡಳಿತಗಾರರ ಪಾತ್ರದ ಸುತ್ತುವ 3 ವಿಷಯಗಳಿವೆ. ಆ 3 ವಿಷಯಗಳು ಯಾವುದು ಅನ್ನೋದನ್ನ ಈಗ ನೋಡೋಣ. ಸೊ ಮೊದಲನೇದು ಸೇತುವೆಗಳನ್ನ ನಿರ್ಮಿಸ್ತಕ್ಕಂಥದ್ದು, ಬಿಲ್ಡಿಂಗ್ ಬ್ರಿಡ್ಜಸ್. The most important role played by the administrator is to bring people together and set a common inclusive direction between persons who might have different perspectives and interests. This could be within staffs or alternately between staffs and students, or even a parent group and a community as well as. You see, so the head of the institution or administrator acts as a bridge who build up a relationship between the persons who will have difference of opinions. Okay, this may be seen, he will build a bridge, he will help to connect. Okay, so if there is sometimes some of the teacher will think something about the disabled individual, he will help, he will guide. How can a teacher meet the requirement of those students? Okay, ಸೊ ಅಂದ್ರೆ ಇಲ್ಲಿ ಸೇತುವೆಗಳನ್ನು ನಿರ್ವಹಿಸ್ತಕ್ಕದ್ದು ಅಂತಂದ್ರೆ ಇಲ್ಲಿ ಆಡಳಿತಗಾರರು ವಹಿಸ್ತಕ್ಕಂಥ ಅತ್ಯಂತ ಪ್ರಮುಖ ಪಾತ್ರವೆಂದರೆ ಜನರನ್ನ ಒಟ್ಟುಗೂಡಿಸುವುದು ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನ ಮತ್ತು ಆಸಕ್ತಿಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ನಡುವೆ ಸಮನ್ವಯಗೊಳ್ಳುವ ದಿಕ್ಕನ್ನ ನಿಗದಿಪಡಿಸುವುದು. ಈ ವ್ಯತ್ಯಾಸ ಇರ್ತದೆ, ಶಿಕ್ಷಕರ ನಡುವೆ ವ್ಯತ್ಯಾಸ ಇರ್ತದೆ. ಸೊ ಶಿಕ್ಷಕ ಮತ್ತು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ನಡುವೆ ಅಥವಾ ಪೋಷಕರ ನಡುವೆ ಅಥವಾ ಸಮುದಾಯದ ನಡುವೆ ಒಂದು ವಿವಿಧ ದೃಷ್ಟಿಕೋನ ಇರ್ತದೆ ಅಥವಾ ವಿಭಿನ್ನ ಆಸಕ್ತಿಗಳಿರ್ತದೆ. ಸೊ ಅದನ್ನೆಲ್ಲ ಒಗ್ಗೂಡಿಸ್ಬಿಟ್ಬಿಟ್ಟು ಏನು ಸಮನ್ವಯಗೊಳಿಸ್ಲಿಕ್ಕೆ ಯಾವುದು ಅವಶ್ಯಕತೆ ಇದೆ
ಅದನ್ನು ನಿಗದಿಪಡಿಸ್ತಕ್ಕಂಥದ್ದು. ಅನಾವಶ್ಯಕವಾದನ್ನ ತೆಗೆದುಹಾಕ್ಬಿಟ್ಟು ಅವಶ್ಯಕವಾದಂಥದ್ದನ್ನ ನಿಗದಿಪಡಿಸೋದು ಕೆಲಸ ಇವರು ಆಡಳಿತಗಾರರು ಮಾಡ್ತಾರೆ. ದೆನ್ support, ಬೆಂಬಲ, it is very essential. Whatever the teacher want to do or whatever the disabled individual required to do, for all those things the administrator support is very essential. He will consider as a backbone for the development of disabled individual. How the school administrator is considered as a support system for staff offering any form of assistance that circumstances call for. Suppose if physically if the school needs something, suppose if the physically challenged students are facing some difficulties in entering to the classroom or school, then he has to provide those things which are essential for students to easily move from one room to another room or entering into the classrooms. Okay, for that administrator support is very essential. So without adequate support, teachers may find themselves teaching in a bubble and isolated in their efforts to achieve the goals of inclusive education and address the day-to-day challenges presented to them. Providing whatever form of support is required to assist teachers in facilitating the success of every student is a crucial role of inclusive administrators, and this goes a long way in the creation of inclusive schools in all sorts. The administrator has to support. Without their support, singly the teacher cannot do anything. If the teacher wants to introduce a new way or new method of teaching, suppose the teacher requires certain materials which will be helpful to disabled individuals, all those things should be fulfilled by a administrator. So his support or her support, that is administrator support, is very essential. ಅಂದ್ರೆ ಬೆಂಬಲ, ಆಡಳಿತಗಾರರ ಬೆಂಬಲ ತುಂಬಾ ಅವಶ್ಯಕವಾಗಿದೆ. ಶಾಲಾ ನಿರ್ವಾಹಕನನ್ನು ಸಿಬ್ಬಂದಿಗೆ ಬೆಂಬಲ ವ್ಯವಸ್ಥೆ ಎಂದು ಪರಿಗಣಿಸಲಾಗುತ್ತದೆ. ಸಂದರ್ಭಗಳು ಕರೆಯುವ ಯಾವುದೇ ರೀತಿಯ ಸಹಾಯವನ್ನ ನೀಡುತ್ತದೆ. ಅಂದ್ರೆ ಇವರ ಸಾಕಷ್ಟು ಬೆಂಬಲವಿಲ್ಲದೆ ಶಿಕ್ಷಕರು ತಮ್ಮನ್ನು ತಾವು ಗುಳ್ಳೆಯಲ್ಲಿ ಕಲಿಸುವುದನ್ನ ಕಾಣಬಹುದಾಗಿದೆ. ಅಂದ್ರೆ ಅವರ ಬೆಂಬಲ ಇಲ್ಲದೆ ಇದ್ರೆ ಶಿಕ್ಷಕರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀರಿನ ಮೇಲೆ ಗುಳ್ಳೆ ಅಂತೇಳಿ ನಾವು ಪರಿಗಣಿಸಬಹುದು, ಯಾವ ಬೇಕಾದ್ರೂ ಒಡೆದು ಹೋಗ್ಬೋದು. ಸೊ ಹಾಗಾಗಿ ಸಮಗ್ರ ಶಿಕ್ಷಣದ ಗುರಿಗಳನ್ನ ಸಾಧಿಸಬೇಕಾದ್ರೆ ಆಡಳಿತಗಾರರ ಅಥವಾ ನಿರ್ವಾಹಕನ ಬೆಂಬಲ ತುಂಬಾ ಅವಶ್ಯಕ. ಅದೇ ಪ್ರತಿಯೊಬ್ಬ ವಿದ್ಯಾರ್ಥಿ ಯಶಸ್ಸನ್ನು ಸುಗಮಗೊಳಿಸಲು ಶಿಕ್ಷಕರಿಗೆ ಸಹಾಯ ಮಾಡಲು ಯಾವುದೇ ರೀತಿಯಾದಂತಹ ಬೆಂಬಲವನ್ನ ಒದಗಿಸಬೇಕಾಗ್ತದೆ. ಈಗ ಶಿಕ್ಷಕರು ಯಾವುದೋ ಒಂದು ನವೀನವಾದಂತಹ ಬೋಧನಾ ವಿಧಾನವನ್ನು ಅಳವಡಿಸಬೇಕು ಅಂತ ಇರ್ತಾರೆ, ಅಥವಾ ಯಾವುದೋ ಒಂದು ಚಟುವಟಿಕೆಯನ್ನು ಮಾಡಬೇಕು ಅಂತ ಇರ್ತಾರೆ. ಅದಕ್ಕೆ ಯಾವುದೇ ವಸ್ತುಗಳ ಅವಶ್ಯಕತೆ ಉಂಟಾಗಬಹುದು. ಆ ವಸ್ತುಗಳ ಅವಶ್ಯಕತೆಯನ್ನ ಯಾರು ಪೂರೈಸಬೇಕಾಗ್ತದೆ ಅಂತಂದ್ರೆ ಆಡಳಿತಗಾರರು ಪೂರೈಸಬೇಕಾಗ್ತದೆ. ಸೊ ಹಾಗಾಗಿ ಏನು ಸಮಗ್ರ ಶಾಲೆಗಳಲ್ಲಿ ಅಥವಾ ಸಮಗ್ರ ಶಾಲೆಗಳ ರಚನೆಯಲ್ಲಿ ಇವರ ಬೆಂಬಲ ತುಂಬಾ ಅವಶ್ಯಕ. Then setting direction, that means vision. In what way the administrator frame the vision, or in what way he has a vision, in that way the progress of the disabled individual will depend. Okay, ಅಂದ್ರೆ ನಿರ್ದೇಶನ ಹೊಂದಿಸು ದೂರದೃಷ್ಟಿ, ಅವರಲ್ಲಿ ಯಾವ ರೀತಿಯಾದ ದೂರದೃಷ್ಟಿಯನ್ನ ಹಾಕಿಕೊಳ್ತಾರೆ ಅದರ ಮೇಲೆ ನಿರ್ಧರಿತವಾಗ್ತದೆ. ಅಂದ್ರೆ ಅಂಗವಿಕಲರ ಬೆಳವಣಿಗೆ ನಿರ್ಧರಿತ ಆಗ್ತದೆ. ಸೊ ಹಿಯರ್ a leader sets agendas and goals, set discussions and bring things to the table, and also creates conditions so that the staff can do what they have to do. That means the administrator has to set a goal, or he has to set an agenda and instruct the teacher
to try to reach that, to fulfill that agenda or to reach that goal, he has to create in conditions so that the staff can do what they have to do. He has to guide, the administrator has to guide the teacher to fulfill the set of agendas and goals. Okay. ಅಂದ್ರೆ ಇಲ್ಲಿ ಇವನು ಒಬ್ಬ ನಾಯಕನಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಯಾರು ನಿರ್ವಾಹಕ ಆಡಳಿತಗಾರ ಅಂತೇಳಿ ಕರಿತೇವೆ ಇವರು. ಸೊ ಇವರು ಆ ನಾಯಕರ ಕಾರ್ಯಸೂಚಿಗಳೇನಿದೆ ಮತ್ತು ಗುರಿಗಳನ್ನ ಇವರು ಹೊಂದಿಸಬೇಕಾಗ್ತದೆ. ಸೊ ನೀನೊಬ್ಬ ಶಿಕ್ಷಕ, ನೀನು ಈ ರೀತಿಯಾಗಿ ಕೆಲಸ ಮಾಡಬೇಕು, ನೀನು ಈ ರೀತಿಯಾಗಿ ಮಾಡಬೇಕು, ಅವರ ಅವಶ್ಯಕತೆಗಳನ್ನ ಈ ರೀತಿಯಾಗಿ ಅಂದ್ರೆ ಒಂದು ಸ್ಪಷ್ಟವಾದಂತ ಮಾರ್ಗಸೂಚಿನ ನೀಡಬೇಕಾಗ್ತದೆ, ಕಾರ್ಯಸೂಚಿಗಳನ್ನ ನೀಡಬೇಕಾಗ್ತದೆ. ಸೊ ಅವ್ರ ಜೊತೆಗೆ ಚರ್ಚೆಗಳನ್ನ ನಡೆಸಬೇಕಾಗ್ತದೆ. ಸೊ ಚರ್ಚೆಗಳನ್ನ ನಡೆಸಿಬಿಟ್ಟು ಆ ವಿಷಯಗಳನ್ನ ಅವರ ಮೇಜಿನ ಬಳಿಗೆ ತರುತ್ತಾನೆ ಮತ್ತು ಆ ಸಿಬ್ಬಂದಿ ವರ್ಗದವರು ಏನು ಮಾಡಬೇಕು ಅದನ್ನ ಮಾಡಲು ಪರಿಸ್ಥಿತಿಗಳನ್ನ ಸಹ ರಚಿಸುತ್ತಾನೆ. He will create an environment to do all the things to fulfill his visions. Those administrator who will have a good vision or appropriate vision, definitely it will affect the disabled individual in a right way or in a positive manner. So okay, so ಹಾಗಾಗಿ ಆಡಳಿತಗಾರರ ದೂರದೃಷ್ಟಿ ಏನಿದೆಯಲ್ಲ ಅದು ತುಂಬಾ ಮಹತ್ವವಾದಂತಹ ಪಾತ್ರವನ್ನ ನಿರ್ವಹಿಸುತ್ತದೆ. ಸೊ ಆಡಳಿತಗಾರರು ಕೇವಲ ದೂರದೃಷ್ಟಿಯನ್ನ ಅಭಿವೃದ್ಧಿಪಡಿಸುವುದಕ್ಕಿಂತ ಅದನ್ನ ಇತರರ ಮೇಲೆ ಹೇರುವುದಕ್ಕಿಂತ ಹಂಚಿಕೆಯ ದೃಷ್ಟಿಕೋನವನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುವಲ್ಲಿ ತಮ್ಮನ್ನು ತಾವು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಗುರುತಿಸಿಕೊಳ್ಳಬೇಕು. He will be a role model. Okay, so in facilitating or in processing a shared vision. Okay, so this is about how the administrator has to play his role in bringing a positive result in inclusive education. That's it for today's video. So hope you have understood the role of peers and administrators. Thank you one and all. Let us see in the next video.